ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಸೊ ನಿಜವಾಗ್ಲೂ ಇದು ಏನು ಅನಿತಾ, ನಿಜನಾ ಸುಳ್ಳ ಅಂತ ಹೇಳಿ ಖಂಡಿತ ಕೇಳ್ತೀರಾ. ಇದು ಅಪ್ಪಟ ನಿಜ. ಓಕೆನಾ? ಸೊ ಏನದು ಗುಡ್ ನ್ಯೂಸ್ ಅಂತ ಕೇಳೋದಾದ್ರೆ, ಕೇಂದ್ರ ಸರ್ಕಾರದಿಂದನೂ ಕೂಡ ನಿಮ್ಗೆ ರೇಷನ್ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಪ್ರತಿ ಮನೆಗೆ 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿರುವಂತದ್ದು. ಅಂಡ್ ಸಾಕಷ್ಟು ಜನ ಈಗಾಗಲೇ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಈ ರೀತಿಯಾಗಿ ಫೇಕ್ ನ್ಯೂಸ್ ಬರ್ತಾ ಇದೆ, ಏನೋ ರೇಷನ್ ಕಾರ್ಡ್ ಇಟ್ಕೊಂಡಿರೋರಿಗೆ 1,000 ರೂಪಾಯಿ ಮೋದಿಜಿ ಅವ್ರು ಕೊಡ್ತಾರಂತೆ, ಇದ್ರ ಬಗ್ಗೆ ನೀವು ಕೂಡ ಕ್ಲಾರಿಟಿ ಕೊಡಿ ಅಂತ ಹೇಳ್ಬಿಟ್ಟು. ಎಸ್, ಖಂಡಿತವಾಗ್ಲೂ ಇವತ್ತು ಎಲ್ಲಾ ಕಡೆ ವಿಚಾರಿಸಿ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ತಗೊಂಡೆ ನಿಮ್ ಮುಂದೆ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈ ಕಡೆ ಅನ್ನಭಾಗ್ಯ ಇದ್ರ ಜೊತೆಗೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಬಂದ್ಬಿಟ್ರೆ ಇದಕ್ಕಿಂತ ಖುಷಿ ಇನ್ನೇನ್ ಬೇಕು ನಮ್ ಜನಗಳಿಗೆ, ಹೌದಲ್ವಾ? ಸೊ ಬನ್ನಿ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ಕಾರಣಕ್ಕೆ ಹಾಗಾದ್ರೆ 1,000 ರೂಪಾಯಿ ಇವರು ಕೇಂದ್ರ ಸರ್ಕಾರದಿಂದ ನಿಮ್ಗಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅಂಡ್ ಇದಿಷ್ಟೇ ಅಲ್ಲ, ಇನ್ನ ಕೆಲವೊಂದಿಷ್ಟು ಜನ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಮಾಡ್ತಾ ಇದ್ರಿ ರೇಷನ್ ಕಾರ್ಡ್ ಬಗ್ಗೆ. ಅಂದ್ರೆ ನಾವು ರೇಷನ್ ತರೋಕ್ ಹೋದಾಗ ಮುಂಚೆ ಎಲ್ಲ OTP ಕೊಟ್ಬಿಟ್ರೆ ಸಾಕು ನಮ್ಗೆ ರೇಷನ್ ಅಕ್ಕಿಯನ್ನ ಕೊಡ್ತಾ ಇದ್ರು ಅನಿತಾ. ಇವಾಗೆಲ್ಲ OTP ಬರ್ದೇ ಇರೋ ರೀತಿ ಮಾಡಿದ್ದಾರೆ. ಅಂದ್ರೆ ನಾವೇ ನೇರವಾಗಿ ಹೋಗಿ ತಂಬು ಕೊಟ್ಟೆ ಅಕ್ಕಿಯನ್ನ ತಗೋಬರ್ಬೇಕು. ಸೊ ಯಾಕೆ ಹಿಂಗ್ ಮಾಡಿದ್ದಾರೆ? ಇದು ಎಲ್ಲಾ ಕಡೆನೂ ಹಾಕ್ತಾ ಇದೆಯಾ? ಇದು ನಿಜನಾ ಸುಳ್ಳ? ಇದ್ರ ಬಗ್ಗೆ ಕೂಡ ಹೇಳಿದ್ರಿ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಟ್ಬಿಡ್ತೀನಿ. 3 ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಏನ್ ಹೇಳಿದೆ, ನಿಮ್ಗೆ 1,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಹೌದು, ಇದು ನಿಜಾನೇ. ಸೊ ಇದು ಎಲ್ಲಾ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬಂದಿದೆ. ಅಂದ್ರೆ ಪತ್ರಿಕಾಗೋಷ್ಠಿಯನ್ನೇ ಮಾಡಿಸ್ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರದಿಂದ. ಸೊ ಯಾರಿಗೆಲ್ಲ ಕೊಡ್ತಾರಪ್ಪ 1,000 ರೂಪಾಯಿ ಅಂತ ಹೇಳ್ಬಿಡ್ತೀನಿ ನೋಡಿ. ಮೊದಲನೇದಾಗಿ ರೇಷನ್ ಕಾರ್ಡ್ ಅಂತ ಅಂದ್ರೆ BPL ರೇಷನ್ ಕಾರ್ಡ್ ಇರುವಂತವ್ರಿಗೆ ಕೊಡ್ತಾರಂತೆ. ಜೊತೆಗೆ ಅಂತ್ಯೋದಯ ರೇಷನ್ ಕಾರ್ಡ್ ಇರುತ್ತೆ ಅಲ್ವಾ? ಸೊ ಆ ಅಂತ್ಯೋದಯ ರೇಷನ್ ಕಾರ್ಡ್ ಅವ್ರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಆದ್ರೆ APL ಕಾರ್ಡ್ ಇರುವಂತವ್ರಿಗೆ ಇಲ್ಲ ಅಂತ ಹೇಳಿದ್ದಾರೆ. ಪಾಪ APL ಕಾರ್ಡ್ ಅವ್ರಿಗೆ ನಿಮಗೆ ಬೇಜಾರಾಗೋದು ಸಹಜನೇ. ನೀವೇ ತೆರಿಗೆ ಕಟ್ತೀರಾ, ಅಂದ್ರೆ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟೋರೆ ನೀವುಗಳು. ಆದ್ರೆ ನಮ್ಗಳಿಗೆ ಈ ರೀತಿ ಗೌರ್ಮೆಂಟ್ ಅನುಕೂಲ ಮಾಡ್ಕೊಡೋದಿಲ್ವಲ್ಲ ಅಂತ ಹೇಳಿ ಖಂಡಿತ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಬಟ್ ಏನು ಮಾಡಕ್ ಆಗೋದಿಲ್ಲ. ಅಟ್ ಲೀಸ್ಟ್ ನಿಮ್ಗಳಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಏನಾದ್ರೂ ಸಿಗ್ತಾ ಇದೆ 2,000 ರೂಪಾಯಿ ಹಣ, ಅದಕ್ಕೆ ಖುಷಿ ಪಡಿ. ಬಟ್ ಸದ್ಯಕ್ಕೆ ಬಂದಿರುವಂತ ಮಾಹಿತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ನಾವು ಕೊಡ್ತಾ ಇದೀವಿ ಅಂತ ಅಂದ್ರೆ ಅದು ಕೇವಲ BPL ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಅಂತ ಹೇಳಿ ತಿಳಿಸಿದ್ದಾರೆ. ಅಂಡ್ ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ ಇದೆ. ಏನಪ್ಪ ರಿಸ್ಟ್ರಿಕ್ಷನ್ ಅಂತ ಕೇಳೋದಾದ್ರೆ, ಸೊ ನಿಮ್ಮ ಒಂದು ವಾರ್ಷಿಕ ಆದಾಯ ಏನಿದೆಯೋ ಅದು ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಅಂತ್ಯೋದಯ ಅಥವಾ BPL ಇದೆ ಅಂತ ಅಂದ್ರೆ ನಿಮ್ಮ ಒಂದು ಆದಾಯ 2 ಲಕ್ಷಕ್ಕಿಂತ ಮೀರಿರಬಾರದು. ವಾರ್ಷಿಕ ಆದಾಯ 1 ವರ್ಷಕ್ಕೆ ಕೇವಲ 2 ಲಕ್ಷ ಇನ್ಕಮ್ ಅಷ್ಟೇ ಬರ್ತಾ ಇರಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅದೇ ನೀವು ಟೌನ್ ಅಲ್ಲಿ ವಾಸವಾಗಿದ್ದೀರಾ ಅಂದ್ರೆ ನಗರ ಪ್ರದೇಶದಲ್ಲಿ ವಾಸ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ವಾರ್ಷಿಕ ಆದಾಯ ಅಪ್ ಟು 3 ಲಕ್ಷ ಇರಬಹುದು. 3 ಲಕ್ಷಕ್ಕಿಂತ ಜಾಸ್ತಿ ಇರುವಾಗಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ನಿಮ್ಗೆ ಈಗ ಒಂದು ಅನುಮಾನ ಬರುತ್ತೆ, ಒಂದು BPL ರೇಷನ್ ಕಾರ್ಡ್ ಅಂತ ಅಂದ್ರೆ ಸೊ ನಿಮ್ಗೆಲ್ಲ ಗೊತ್ತಿರುವಂತ ಮಾನದಂಡ ಏನ್ ಹೇಳಿ, 1,20,000ಗಿಂತ ಆದಾಯ ಮೀರಿರಬಾರದು. 1,20,000 ಮೇಲೆ ಆದಾಯ ಇದೆ ಅಂತ ಹೇಳಿದ್ರೆ ಸೊ ನಿಮ್ಗಳಿಗೆ APL ಕಾರ್ಡ್ ಕೊಟ್ಟು ಬಿಡ್ತಿದ್ರು. ಅದಕ್ಕಿಂತ ಒಳಗಡೆ ಆದಾಯ ಇದ್ದವ್ರಿಗೆ ಮಾತ್ರನೇ ಅಲ್ವಾ BPL ಕಾರ್ಡು. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಇವಾಗ ಕೇಂದ್ರನೇ ಹೇಳ್ತಾ ಇದೆ, ಇವಾಗ ಮೇ ಬಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಅನ್ಸುತ್ತೆ. ಯಾಕೆಂದ್ರೆ 1,20,000 ಆದಾಯ ಎಂತ ಬಡವರು ಕೂಡ ತಗೋತಾರೆ. ಒಂದು ಕೂಲಿ ಮಾಡಕ್ ನಾವು ಹೋಗ್ತೀವಿ ಅಂತ ಅಂದ್ರೂ ಅಲ್ಲೂ ಕೂಡ ಒಂದು 300, 400, 500 ರೂಪಾಯಿ ಸಂಬಳ ಕೊಡ್ತಾರೆ ಪ್ರತಿದಿನ, ಹೌದಲ್ವಾ? ಸೊ ಪ್ರತಿದಿನದಂತೆ ಲೆಕ್ಕ ಹಾಕೊಂಡ್ರೆ 1 ವರ್ಷಕ್ಕೆ ಸೊ ಖಂಡಿತವಾಗ್ಲೂ 1,20,000 ಎಲ್ಲರೂ ಕೂಡ ದುಡಿತಾರೆ. ಸೊ ಹಂಗಾಗಿ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. 2 ಲಕ್ಷ ಆದಾಯ ಇದ್ರೂ ಕೂಡ ನಿಮ್ಗೆ BPL ರೇಷನ್ ಕಾರ್ಡು ಕೊಡ್ತಾರೆ. ಜೊತೆಗೆ ನಿಮ್ಗೆ ಏನ್ BPL ರೇಷನ್ ಕಾರ್ಡ್ ಇದ್ದವ್ರಿಗೆ 1,000 ರೂಪಾಯಿ ಹಣವನ್ನು ಕೂಡ ಕೊಡ್ತೀವಿ ಅಕ್ಕಿ ಜೊತೆ ಅಂತ ಹೇಳಿ ತಿಳಿಸಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಹಾಗಾದ್ರೆ ಈ ಯೋಜನೆ ಹೆಸರೇ ಏನು ಅನ್ನೋದ್ರ ಬಗ್ಗೆ ಖಂಡಿತ ಇನ್ನೂ ಕೇಂದ್ರ ಸರ್ಕಾರ ರಿವೀಲೇ ಮಾಡಿಲ್ಲ. ಓಕೆನಾ? ಇದೇ ಜನವರಿ 5ನೇ ತಾರೀಕು ಮೇಲೆ 2025ನೇ ಇಸ್ವಿ ಈ ಜನವರಿಯಿಂದ ನಿಮ್ಗೆ ಅಕ್ಕಿ ಜೊತೆ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಹಣ ಕೊಡ್ತೀವಿ ಅಂತ ಮಾತ್ರ ತಿಳಿಸಿದ್ದಾರೆ. ಇದಕ್ಕೇನಾದ್ರೂ ಹೊಸದಾಗಿ ಅಪ್ಲಿಕೇಶನ್ ಏನಾದ್ರೂ ಹಾಕ್ಬೇಕಾ, ಏನು ಈ ಯೋಜನೆ ಹೆಸರು, ಏನು ಇದ್ರ ಬಗ್ಗೆ ಸುಳಿವೇ ಕೊಟ್ಟಿಲ್ಲ. ಮೇ ಬಿ ಮುಂದಿನ ದಿನಗಳಲ್ಲಿ ಯಾಕೆ ಕೊಡ್ತಾ ಇದೀವಿ ಈ ಒಂದು 1,000 ರೂಪಾಯಿ ಹಣನ ಅಕ್ಕಿ ಜೊತೆ ಅಂತ ಹೇಳ್ಬಿಟ್ಟು ಮೇ ಬಿ ನಮ್ಮ ಪ್ರಧಾನ ಮಂತ್ರಿಗಳಾದಂತ ಮೋದಿಜಿ ಅವರೇ ಅನೌನ್ಸ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಅವ್ರು ಸುಮ್ನೆ ಯಾವ್ದನ್ನು ಮಾಡಿರೋದಿಲ್ಲ, ಏನೋ ಒಂದು ತಲೆಯಲ್ಲಿ ಯೋಚನೆ ಇಟ್ಕೊಂಡೇ ಮಾಡಿರ್ತಾರೆ. ಸೊ ಬಡ ಜನಗಳಿಗೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಒಟ್ಟಾರೆ ಏನೇ ಆಗಿರ್ಲಿ 1,000 ರೂಪಾಯಿ ನಾವು ಕೂಡ ಕೇಂದ್ರ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಅದೇ ಖುಷಿ. ಆದ್ರೆ ಹೇಳಿರೋದನ್ನ ನಡೆಸ್ಕೊಂಡ್ಬಿಟ್ರೆ ಅದು ಇನ್ನೂ ಖುಷಿ ಅಂತಾನೆ ಹೇಳ್ಬೋದು. ಸುಮ್ನೆ ಬಾಯಿ ಮಾತಿಗೆ ಹೇಳ್ಬಿಟ್ಟು ಜನಗಳಿಗೆ ಆಸೆ ಹುಟ್ಟಿಸ್ಬಿಟ್ಟು ನಮ್ಗಳಿಗೂ ಈ ತರ ಮೀಡಿಯಾದಲ್ಲಿ ಏನೇನೋ ಹೇಳಿಸ್ಬಿಟ್ಟು ಮುಂದೆ ಇಲ್ವಾ
ಕೊಡೋದಿಲ್ಲ ಅಂತ ಹೇಳಿ ದಯವಿಟ್ಟು ಮಾಡಬೇಡಿ. ಯಾವ ರೀತಿಯಾಗಿ ಪತ್ರಿಕಾಗೋಷ್ಠಿನಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದ್ಯೋ ಅದೇ ರೀತಿ ನಮ್ಮ ಜನಗಳಿಗೆ ಉಚಿತ ಅಕ್ಕಿ ಏನು 5 ಕೆಜಿ ಕೊಡ್ತಾ ಇದೀರೋ ಅದ್ರ ಜೊತೆಗೆ 1,100 ರೂಪಾಯಿ ಹಣ ಕೊಟ್ರೆ ಖಂಡಿತವಾಗ್ಲೂ ಬಡವರುಗಳಿಗೆ ಅನುಕೂಲ ಆಗುತ್ತೆ. ನಿಮ್ಗಳಿಗೂ ಕೂಡ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ಇದು ಫೇಕ್ ಅಲ್ಲ, ಇದು ನಿಜನೇ, ಓಕೆನಾ. ಬಟ್ ಯಾವಾಗ್ಲಿಂದ ಜಾರಿಗೆ ತರ್ತಾರೆ, ಯಾವತ್ತಿಂದ ನಿಮ್ಮ ಅಕೌಂಟ್ಗೆ 1,100 ರೂಪಾಯಿ ಬರುತ್ತೆ ಅಂಡ್ ಯಾವ ರೀತಿಯಾಗಿ ಇದು ಕೂಡ ಮನೆ ಯಜಮಾನಿ ಅಕೌಂಟ್ಗೆ ಏನಾದ್ರು ಬರುತ್ತಾ ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವಾಗ ನೋಟಿಫಿಕೇಶನ್ ಬರುತ್ತೋ ಅವತ್ತಿನ ದಿನ ಖಂಡಿತವಾಗ್ಲೂ ನಿಮ್ಗಳಿಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ನಿಮ್ಗಳಿಗೂ ಕೂಡ 1,100 ರೂಪಾಯಿ ಬರೋ ರೀತಿಯಲ್ಲಿ ಖಂಡಿತ ನನ್ನ ಕೈಲಿ ಸಾಧ್ಯ ಆದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ, ಓಕೆನಾ. ಸದ್ಯಕ್ಕೆ ಇದೇನ್ ಮಾಹಿತಿ ಬಂದಿದೆಯೋ ಅಷ್ಟನ್ನ ನಾನು ನಿಮ್ಗೆ ತಿಳಿಸಿದ್ದೀನಿ. ಸೊ ಹೋಪ್ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಅನ್ನಭಾಗ್ಯ ಯೋಜನೆ ಬೇರೆ, ಉಚಿತ ಅಕ್ಕಿ ಹಣ ನಿಮ್ಗೆ ರಾಜ್ಯ ಸರ್ಕಾರದಿಂದ ಏನ್ ಬರ್ತಾ ಇದೆಯೋ ಅದು ಬೇರೆ, ಇದು ಕೇಂದ್ರ ಸರ್ಕಾರದಿಂದ 1,100 ರೂಪಾಯಿ ಕೊಡ್ತೀವಿ ಅಂದಿದ್ದಾರೆ. ಇನ್ನು ಆಸ್ ಯೂಶುವಲ್ ಗೃಹಲಕ್ಷ್ಮಿ ಯೋಜನೆ ಕೂಡ ನಿಮ್ಗೆ ಪ್ರತಿ ತಿಂಗಳು ಬರ್ತಾನೆ ಇದೆ. ಸೊ ಇದೆಲ್ಲ ಸರ್ಕಾರದಿಂದ ಹಣ ನಿಮ್ಮ ಮನೆಗೆ ಬರುತ್ತೆ ಅಂತ ಅಂದ್ರೆ ಮಿನಿಮಮ್ ಅಂದ್ರೆ ಒಂದ್ ತಿಂಗಳಿಗೆ 3,000 ರಿಂದ 4,000 ರೂಪಾಯಿ ಅಂತೂ ಪ್ರತಿ ಒಂದು ಮನೆಯ ಯಜಮಾನಿ ನೀವು ರಿಸೀವ್ ಮಾಡ್ಕೊಂತೀರಾ. ಖುಷಿಯಾಗಿರಿ. ಹಾಗೆ 16ನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡಿ ಅನಿತಾ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಂತ ಹೇಳಿ ಖಂಡಿತ ಕೇಳ್ತೀರಾ. ಸೊ ನೆಕ್ಸ್ಟ್ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ, ಹಾಗೆ ಏನು ನೀವು ಉಚಿತ ಬಸ್ ಪ್ರಯಾಣ ಮಾಡ್ತಿರಲ್ಲ ಅದ್ರ ಬಗ್ಗೆ ಮತ್ತೆ ಈಗ ತಕರಾರು ನಡೀತಾನೆ ಇದೆ. ಶಕ್ತಿ ಯೋಜನೆ ಅಂದ್ರೆ ಈಗ ಆಲ್ರೆಡಿ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಡಿಸೈಡ್ ಮಾಡ್ತಾ ಇದೆ. ಒಂದ್ಸತಿ ಹೇಳುತ್ತೆ ಇಲ್ಲ ನಮ್ಮ ಹತ್ರ ಚೆನ್ನಾಗಿ ದುಡ್ಡಿದೆಯಪ್ಪ, ನಾವ್ಯಾಕೆ ಟಿಕೆಟ್ ದರ ಹೆಚ್ಚು ಮಾಡಬೇಕು ಜನಗಳಿಗೆ ಅನ್ಬಿಟ್ಟು. ಇನ್ನೊಮ್ಮೆ ಅವರೇ ಹೇಳ್ತಾರೆ ಸಾರಿಗೆ ಸಚಿವರು ನಮ್ಮ ಹತ್ರ ದುಡ್ಡಿಲ್ಲ, ಸಾಲ ಮಾಡಿದೀವಿ 2,000 ರೂಪಾಯಿ ಕೋಟಿ ಹಣವನ್ನ, ಸೊ ನಿಮ್ಗೆ ನಾವ್ ಏನ್ ಟಿಕೆಟ್ ಕೊಡ್ತೀವೋ ಅದರಲ್ಲಿ ದರವನ್ನ ಏರಿಕೆ ಮಾಡ್ತೀವಿ ಅನ್ಬಿಟ್ಟು. ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ, ಎಷ್ಟು ಹಣವನ್ನ ನಿಮ್ಗೆ ಇನ್ ಮುಂದೆ ಟಿಕೆಟ್ ದರವನ್ನ ಜಾಸ್ತಿ ಮಾಡ್ತಿದ್ದಾರೆ ಅನ್ಬಿಟ್ಟು. ಸೊ ಸದ್ಯಕ್ಕೆ ರೇಷನ್ ಕಾರ್ಡ್ ಬಗ್ಗೆ ಮಾತಾಡ್ಬೇಡ. ಸೊ ಇದಿಷ್ಟು ನಿಮ್ಗೆ 1,000 ರೂಪಾಯಿ ಹಣದ ಬಗ್ಗೆ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ನೋಡೋದಾದ್ರೆ ರೇಷನ್ ಕಾರ್ಡ್ OTP ಬಗ್ಗೆ ಮಾತಾಡ್ಬೇಡ. ತುಂಬಾ ಜನ ಕೇಳ್ತಾ ಇದ್ರಿ ಏನಿದೆ ರೇಷನ್ ಕಾರ್ಡ್ OTP ಇವಾಗ ಬರ್ತಾ ಇಲ್ಲ, ನಾವೆಲ್ಲರೂ ಕೂಡ ಹೋಗಿ ಹೆಬ್ಬೆಟ್ ಕೊಟ್ರೇನೆ ಅಕ್ಕಿ ಕೊಡೋದು ಅನ್ಬಿಟ್ಟು. ಹೌದು, ಇದು ಸರ್ಕಾರನೇ ಮಾಡಿರುವಂತ ರೂಲ್ಸ್. ಮೇ ಬಿ ನಿಮ್ಗಳಿಗೆ ಇವಾಗ ಹೊಸದಾಗಿ ಗೊತ್ತಾಗ್ತಾ ಇದೆಯೇನೋ, ಇದು ಹಲವಾರು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿ ಮಿನಿಮಮ್ 6 ತಿಂಗಳಾಯ್ತು, ಓಕೆನಾ. ಮೇ ಬಿ ನಿಮ್ಮ ಜಿಲ್ಲೆಗಳಿಗೆ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ಮುಂಚೆ ಎಲ್ಲ ನೀವು ಎಲ್ಲೇ ಮನೆಯಲ್ಲಿ ಕುತ್ಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಸದಸ್ಯರುಗಳನ್ನ ಯಾರನ್ನೇ ಒಬ್ರನ್ನ ರೇಷನ್ ತರಕ್ಕೆ ನ್ಯಾಯಬೆಲೆ ಅಂಗಡಿಗೆ ಕಳಿಸಿದ್ರಿ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ವಾ ಫೋನ್ ನಂಬರ್, ಆ ಫೋನ್ ನಂಬರ್ಗೆ ಒಂದು OTP ಬರ್ತಾ ಇತ್ತು. ನೀವು ಮನೇಲೇ ಕುತ್ಕೊಂಡು OTP ನಂಬರ್ ಹೇಳಿದ್ರು ಕೂಡ ಸೊ ಯಾರೇ ನಿಮ್ಮ ಮನೆಯಿಂದ ಹೋದ್ರು ಕೂಡ ರೇಷನ್ ನ ಕೊಟ್ಟು ಕಳಿಸ್ತಾ ಇದ್ರು, ಏನು ನ್ಯಾಯಬೆಲೆ ಅಂಗಡಿಗಳಿಂದ, ಹೌದಲ್ವಾ. ಬಟ್ ಈಗ ಆ ರೀತಿ ಇಲ್ಲ. ನೀವು ಕ್ಯೂ ನಲ್ಲಿ ನಿಂತ್ಕೊಳ್ಳೇಬೇಕು, ಹೆಬ್ಬೆಟ್ ಕೊಡ್ಲೇಬೇಕು, ಹೆಬ್ಬೆಟ್ ಕರೆಕ್ಟ್ ಆಗಿ ಬಂದ್ರಷ್ಟೇ ನಿಮ್ಗೆ ರೇಷನ್. ಯಾಕೆ ಹಂಗಾದ್ರೆ ಸರ್ಕಾರ ಈಗ ಮಾಡ್ತು ಅಂತ ಕೇಳೋದಾದ್ರೆ ನಿಮಗೆ ಗೊತ್ತೇ ಇದೆ, ಕಾಳಸಂತೆನಲ್ಲಿ ಇದು ನಡೆದಿರುವಂತ ಘಟನೆ. ಕಾಳಸಂತೆಯಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ತುಂಬಾ ಜನಗಳು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ರೇಷನ್ ಅಕ್ಕಿಯನ್ನ ತಗೊಳ್ಳೋದು ಕ್ವಿಂಟಾಲ್ ಗಟ್ಲೆ, ಓಕೆನಾ. ಏನು ಒಬ್ರು ಇಬ್ರು ಮನೆ ಸಮಸ್ಯೆ ಅಲ್ಲ ಇದು. ಸಾಕಷ್ಟು ಜನ ರೇಷನ್ ಅಕ್ಕಿಯನ್ನ ತಗೊಂಡ್ಬಿಟ್ಟು ಸೊ ಬೇರೆ ಕಡೆ ಹೋಗ್ಬಿಟ್ಟು ಮಾರಾಟವನ್ನ ಮಾಡೋದು ಜಾಸ್ತಿ ದುಡ್ಡಿಗೆ, ಓಕೆನಾ. ಸೊ ಇಲ್ಲಿ ಉಚಿತವಾಗಿ ನಿಮ್ಗೆ ಏನ್ ಅಕ್ಕಿ ಸಿಗುತ್ತೋ 5 ಕೆಜಿ ಅಕ್ಕಿ ಅದನ್ನ ಬೇರೆ ಕಡೆ ಹೋಗಿ 15 ರೂಪಾಯಿ ಕೆಜಿ, 20 ರೂಪಾಯಿ ಕೆಜಿ ಈ ರೀತಿಯಾಗಿ ಕ್ವಿಂಟಾಲ್ ಗಟ್ಲೆ ಸ್ಟೋರ್ ಮಾಡ್ಕೊಂಡು ಮಾರಾಟವನ್ನ ಮಾಡ್ತಾ ಇದ್ರಂತೆ. ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಸದಸ್ಯರು ಯಾರು ಕೂಡ ರೇಷನ್ ತಗೊಳಕ್ಕೆ ಬರ್ತಾ ಇರ್ಲಿಲ್ಲ, ಬೇರೆ ಯಾರೋ ಥರ್ಡ್ ಪಾರ್ಟಿಯನ್ನ ಕಳಿಸ್ಬಿಟ್ಟು ಅವ್ರ ಹತ್ರ ರೇಷನ್ ತರಿಸ್ಕೊಂತಾ ಇದ್ರಂತೆ. ಜೊತೆಗೆ ಅವ್ರ ಮನೆಗೆ ಆ ರೇಷನ್ ಕೂಡ ಬೇಡ, ದುಡ್ಡಿಗೆ ಮಾರಾಟ ಮಾಡುವಂತದ್ದು. ಅಂದ್ರೆ ಇವರು ಫ್ರೀಯಾಗಿ ರೇಷನ್ ತಗೊಳ್ಳೋದು, ಅದೇ ಅಕ್ಕಿಯನ್ನ ಕ್ವಿಂಟಾಲ್ ಗಟ್ಲೆ ಮಾಡಿಬಿಟ್ಟು ಸೊ ಬೇರೆ ಜನಗಳಿಗೆ 20 ರೂಪಾಯಿಗೆ, 25 ರೂಪಾಯಿಗೆ, 15 ರೂಪಾಯಿಗೆ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ದಂಥದ್ದು. ಸೊ ಇದು ಸಿಕ್ಕಿ ಬಿದ್ದಿದೆ ಸರ್ಕಾರಕ್ಕೆ. ಹಾಗಾಗಿ ನಾವು ಕೊಡ್ತಾ ಇರೋದು ಬಡ ಜನಗಳಿಗೋಸ್ಕರ ರೇಷನ್ ಕೊಡ್ತಾ ಇದೀವಿ, ನೀವು ಈ ರೀತಿಯಾಗಿ ಮಾರಾಟ ಮಾಡ್ಕೊಂತಾ ಇದೀರಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಕ್ಕಿ ಬೇಕಾ, ನೀವೇ ಬಂದು ನೀವೇ ತಂದು ಕೊಡಿ, ನಿಂತ್ಕೊಂಡು ತಂದು ಕೊಟ್ಟು ನಿಮ್ಗೆ ಅಕ್ಕಿ ಬೇಕಾದ್ರೆ ತಗೊಂಡೋಗಿ, ಈ ರೀತಿಯಾಗಿ ಮಾರಾಟ ಎಲ್ಲ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಹೊಸದಾಗಿ ರೂಲ್ಸ್ ತಂದಿರುವಂತದ್ದು. ಸೊ ಹಾಗಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಈಗ OTP ಬರೋದಿಲ್ಲ. ನಿಮಗೆ ರೇಷನ್ ಬೇಕಾ, ನಿಮ್ಗೆ ಅಕ್ಕಿ ಬೇಕು ಅಂದ್ರೆ ಹೋಗ್ಬಿಟ್ಟು ನೀವು ಅಕ್ಕಿ ತಗೊಳ್ಳಿ, ಅಕ್ಕಿ ಬೇಡ ಅಂತ ಹೇಳಿದ್ರೆ ಬಿಡಿ, ನೀವು ರೇಷನ್ ತಗೊಳಕ್ಕೆ ಬರಬೇಡಿ, ನಿಮ್ದು BPL ಕಾರ್ಡ್ ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ. ಸೊ ಇದಿಷ್ಟು ಈಗ OTP ಕತೆ ಆಯ್ತು. ಇನ್ ಮುಂದೆ OTP ಬರೋದಿಲ್ಲ, ನೀವು ತಂದು ಕೊಟ್ಟೆ ತಗೋಬೇಕು. ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ, ಸ್ಟಾರ್ಟಿಂಗ್ ಕೇಂದ್ರ ಸರ್ಕಾರದಿಂದ ಈಗ 1,100 ರೂಪಾಯಿ ರೇಷನ್ ಕಾರ್ಡ್ ಇರುವಂತವ್ರಿಗೆ ಬರುತ್ತೆ ಅಂದೆ ಅಲ್ವಾ, ಅವ್ರುಗಳಿಗೆ ಪ್ರತಿಯೊಬ್ಬರಿಗೂ ಕೂಡ KYC ಕಡ್ಡಾಯ ಅಂತ ಹೇಳಿದ್ದಾರೆ. ಅಂದ್ರೆ ನಿಮ್ಮ ರೇಷನ್ ಕಾರ್ಡು KYC ಆಗಿರ್ಬೇಕು. KYC ಅಂತ ಅಂದ್ರೆ ಏನು ಅಂದ್ರೆ ನೋ ಯುವರ್ ಕಸ್ಟಮರ್ ಅಂತ ಹೇಳ್ಬಿಟ್ಟು. ಇನ್ನೂ ಸುಲಭವಾಗಿ ನಾನು ಹೆಂಗ್ ಹೇಳ್ಬೋದು ಅಂದ್ರೆ ಈಗ ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡಿಸಿ ಅಂತ ಹೇಳಿದ್ರು ಅಲ್ವಾ 10 ವರ್ಷಕ್ಕೊಂದ್ಸತಿ. ಸೊ ಏನಕ್ಕೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ತಾರೆ ಹೇಳಿ, ನಾವು ಜೀವಂತವಾಗಿ ಬದುಕಿದೀವಿ ಅಂತ ತಿಳಿಸೋದಕ್ಕೆ ಅಗೈನ್ ನಿಮ್ಗೆ 10 ವರ್ಷಕ್ಕೊಮ್ಮೆ ಅಪ್ಡೇಟ್ ಮಾಡಿಸ್ಬೇಕು. ಅದೇ ರೀತಿ ರೇಷನ್ ಕಾರ್ಡ್ಗೂ ಅಷ್ಟೇನೆ. ಸೊ ಈಗ ಯಾರೋ ಮನೇಲಿ ಸತ್ತೋಗಿರ್ತಾರೆ ಅಂತ ಅನ್ಕೊಳ್ಳಿ, ಸೊ ಅಂದ್ರೆ ರೇಷನ್ ಕಾರ್ಡ್ ಅಲ್ಲಿ ಇರುವಂತ ಸದಸ್ಯರು
ಸದಸ್ಯರು. ಅವ್ರು ಸತ್ತಿದ್ರು ಕೂಡ ಸೊ ಇಲ್ಲಿ ಜನಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಹೆಸರನ್ನ ಡಿಲೀಟೇ ಮಾಡಿಸೋದಿಲ್ಲ. ಅವ್ರ ಹೆಸರಲ್ಲೂ ಕೂಡ ಅಕ್ಕಿ ಬರುತ್ತೆ, ಅಕ್ಕಿ ಹಣ ಬರುತ್ತಲ್ಲ ಅಂದ್ಬಿಟ್ಟು ತಗೊಂತಾನೆ ಇರ್ತಾರೆ ಅಲ್ವಾ. ಸೊ ಹಂಗಾಗಿ ಸೊ ಯಾರಾದ್ರೂ ಸತ್ತಿದಾರಾ ಅವ್ರ ಹೆಸರನ್ನ ನೀವು ಡಿಲೀಟ್ ಮಾಡಿಸಿರ್ಬೇಕು. ಅಥವಾ KYC ಮಾಡ್ಸೋಕ್ ಬಂದಾಗ ಸಿಗಾಕೊಂತೀರಾ. ಯಾಕೆಂದ್ರೆ ಮನೆ ಸದಸ್ಯರೆಲ್ಲರೂ ಕೂಡ ಹೆಬ್ಬೆಟ್ ಕೊಡ್ಬೇಕು, ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಿರ್ಬೇಕಲ್ವಾ. ಸೊ ಅದಕ್ಕೆ ಈ ರೀತಿಯಾಗಿ ಸರ್ಕಾರ ಹೇಳ್ತಾ ಇದೆ KYC ಮಸ್ಟ್ ಅಂಡ್ ಶುಡ್ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ KYC ಮಾಡಿದೀರಾ ಅಂತ ಹೇಳಿದ್ರೆ ಏನ್ ತೊಂದರೆ ಬೇಡ, ಮತ್ತೆ ಏನ್ KYC ಮಾಡೋದು ಬೇಡ. ಸೊ ಯಾರಾದ್ರೂ KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲೇ ಕೇಳಿದ್ರೆ ಫ್ರೀ ಆಗಿ KYC ಮಾಡಿ ಕೊಡ್ತಾರೆ. ಅಂದ್ರೆ ನಿಮ್ಮ ಹೆಬ್ಬೆಟ್ ತಗೊಂಡ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ರೇಷನ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಡ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿತ್ತು ಅಂದ್ರೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ 1,100 ರೂಪಾಯಿ ಬರುತ್ತೆ ಅಂತ ಹೇಳಿ ತಿಳಿಸಿರೋದು. ಏನಾದ್ರೂ ನಿಮ್ಗೆ ಡೌಟ್ಸ್ ಇತ್ತು ಇವತ್ತಿನ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗೆ ನಿಮ್ಮ ಡೌಟ್ಸ್ ಗಳಿಗೆ ಉತ್ತರ ಗೊತ್ತು ಅಂತಂದ್ರೆ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಉತ್ತರ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.